ಭುವನ್ ಪೊನ್ನಣ್ಣ ತೊಡೆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಶರಣಾಗಿ ಈಗ ಆರೋಪಿ ನಟ ಪ್ರಥಮ್ ಜಾಮೀನನ್ನ ಪಡೆದಿದ್ದಾರೆ ಅನ್ನೋದಾಗಿ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ನಟ ಭುವನ್ ಪೊನ್ನಣ್ಣ ತೊಡೆ ಕಚ್ಚಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಶರಣಾಗಿ ಜಾಮೀನನ್ನ ಪಡೆದಿದ್ದಾನೆ ನಟ ಪ್ರಥಮ್. ಈ ಸಂದರ್ಭ ಅಂದ್ರೆ ಬೆಂಗಳೂರಿನ ನೃಪತಂಗ ರಸ್ತೆಯಲ್ಲಿರುವಂತಹ 2ನೇ ACJMM ಕೋರ್ಟ್ಗೆ ಹಾಜರಾಗಿದ್ದಾನೆ. ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ ಪ್ರಥಮ್ ಹೈ ಡ್ರಾಮಾ ಮಾಡಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಡ್ಜ್ ಮುಂದೆ ಸರ್ ನಾನು ತುಂಬಾ ಒಳ್ಳೆ ಹುಡುಗ, ಬಿಗ್ ಬಾಸ್ ವಿನ್ನರ್ ಅಂತ ಪ್ರಥಮ್ ಹೇಳ್ಕೊಂಡಿದ್ದಾನೆ. ರೈತರಿಗೆ ಯೋಧರಿಗೆ ಸಹಾಯ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾನೆ. ಯಾವುದೇ ರೀತಿ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಕೂಡ ಪ್ರಥಮ್ ಹೇಳಿದ್ದಾನೆ. ಏನೋ ಸರ್ ತಪ್ಪಾಗಿ ಹೋಗಿದೆ, ಜಾಮೀನು ಕೊಡಿ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಇನ್ನು ಪ್ರಥಮ್ ಮಾತಿನಿಂದ ನ್ಯಾಯಾಧೀಶರು ಸಿಕ್ಕಾಪಟ್ಟೆ ಗರಂ ಆದ್ರು. ನಾವದನ್ನ ಕೇಳಿದ್ವಾ, ಕೇಳಿದ್ದಕ್ಕಷ್ಟೇ ಉತ್ತರ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಮಾತಿನಿಂದ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ತೆಪ್ಪಗೆ ನಿಂತ್ಕೊಂಡಿದ್ದಾನೆ. ಭುವನ್ ಮೊದಲು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ, ನನ್ನ ಕುತ್ತಿಗೆಗೆ ಹೊಡೆತ ಕೂಡ ಬಿದ್ದಿದೆ. ನಾನು ಎಷ್ಟು ಹೇಳಿದ್ರು ಭುವನ್ ಮತ್ತೆ ಮತ್ತೆ ನನಗೆ ಹೊಡೆಯೋದಕ್ಕೆ ಅಂತ ಹೇಳಿ ಬಂದ, ಹಾಗಾಗಿ ನಾನು ನನ್ನನ್ನ ರಕ್ಷಿಸಿಕೊಳ್ಳೋದಕ್ಕೆ ಹಲ್ಲೆ ಮಾಡಿದ್ದೆ ಅಂತ ಪ್ರಥಮ್ ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನಿಲ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನಟ ಭುವನ್ಗೆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ್ ಇವತ್ತು ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನೇನು ಬೆಳವಣಿಗೆಗಳು ನಡೆದಿದೆ ಕೋರ್ಟ್ ಅಲ್ಲಿ? ಹೌದು ಕ್ಷಮಾ, ಇವತ್ತು ಜಾಮೀನಿಗಾಗಿ ಒಂದು 2ನೇ ACJMM ಕೋರ್ಟ್ಗೆ ಒಂದು ಪ್ರಥಮ್ ಅವರು ಹಾಜರಾಗಿದ್ರು. ಈ ಹಾಜರಾದಂತಹ ವೇಳೆಯಲ್ಲಿ ನಾನು ಬಿಗ್ ಬಾಸ್ ವಿನ್ನರ್, ನನಗೆ 50 ಲಕ್ಷ ರೂಪಾಯಿ ಬಂದಿತ್ತು, ಆ 50 ಲಕ್ಷ ರೂಪಾಯಿನ ನಾನು ರೈತರಿಗೆ ಕೊಟ್ಟಿದ್ದೀನಿ, ಯೋಧರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನ್ಯಾಯಾಧೀಶರ ಮುಂದೆ ಒಂದು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವಾಗ ನ್ಯಾಯಾಧೀಶರು ನಾನು ಕೇಳಿದ್ದಕ್ಕಷ್ಟೇ ಆನ್ಸರ್ ಮಾಡಬೇಕು, ನಾನು ನಿನ್ಗೇನು ಕೇಳಿಲ್ಲ, ಈ ರೀತಿಯಾಗಿ ಯಾಕೆ ಆನ್ಸರ್ ಮಾಡ್ತಿದ್ದೀನಿ ಅಂತ ಕೇಳಿದ್ರು. ಮತ್ತೆ ಅದನ್ನು ಬಿಡದೆ ಮತ್ತೆ ತನ್ನ ಮಾತುಗಳನ್ನು ಮುಂದುವರಿಸ್ತಾ ಇರ್ತಾನೆ. ಆದ್ರೆ ಅವರ ವಕೀಲರು ಓಡಿ ಬಂದು ನ್ಯಾಯಾಧೀಶರು ಏನ್ ಕೇಳ್ತಾರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡು, ಇಲ್ಲದೆ ಹೋದ್ರೆ ಸುಮ್ನೆ ನಿಂತ್ಕೊ ಅಂತ ಹೇಳ್ತಾರೆ. ಅದು ಸುಮ್ನೆ ನಿಂತ್ಕೋಬೇಕಾದ್ರೂ ಕೂಡ ನೆಟ್ಟಿಗೆ ನಿಂತ್ಕೊಳ್ಳಲ್ಲ, ಅಂದ್ರೆ ಕೈ ಆಗ್ತಾ ಅಲ್ಲಾಡ್ಸೋದು, ಆ ಕಡೆ ನೋಡೋದು ಈ ಕಡೆ ನೋಡೋದು, ಈ ತರ ಮಾಡ್ತಾ ಇರ್ತಾನೆ. ಅಂದ್ರೆ ಮತ್ತೆ ನಾವು ಏನು ಉಚ್ಚಾಟಗಳನ್ನ ಅದನ್ನ ಮುಂದುವರಿಸಿದ್ದಾರೆ. ಮತ್ತೆ ಗದ್ದರಿಸಂತ ನ್ಯಾಯಾಧೀಶರು ಕೈ ಕೊಟ್ಕೊಂಡು ನಿಂತ್ಕೊಳ್ಳಿಕ್ಕೆ ಹೇಳ್ತಾರೆ. ನಂತರ ತಪ್ಪಿಗೆ ಪ್ರಥಮ್ ನಿಂತ್ಕೊಂಡು ಇವಾಗ ನ್ಯಾಯಾಧೀಶರ ಮುಂದೆ ಒಂದು ಜಾಮೀನಿಗಾಗಿ ಹಾಗೆ ನಮ್ ಜೊತೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಮಾತಾಡೋಕೆ ನಟಿ ಸಂಜನಾ ಅವ್ರು ಜಾಯ್ನ್ ಆಗ್ತಾ ಇದ್ರೆ. ಸಂಜನಾ ಅವರ ಇವತ್ತು ಕೋರ್ಟ್ ನಲ್ಲಿ ಆದಂತಹ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ತಿಳಿದಿದೆ ನಿಮ್ಗೆ ಅಂತ ಹೇಳಿ ಅನ್ಕೋತೀನಿ, ಏನ್ ಹೇಳ್ತೀರಾ? ಅದೇ ಏನೋ ಬೇಲ್ ಸಿಕ್ಕಿದೆ ಅಂತ ಸ್ವಲ್ಪ ನ್ಯೂಸ್ ಬಂತು, ಬಟ್ ಎಕ್ಸಾಕ್ಟ್ ಆಗಿ ನನ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಐ ಡೋಂಟ್ ಫಾಲೋ ದ ನ್ಯೂಸ್, ನನ್ಗೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ. ಲೈಕ್ ಅರೆಸ್ಟ್ ಆಗಿದ್ರ, ಬೇಲ್ ಸಿಕ್ತಾ, ಅದೇನು ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಬೇಲ್ ಸಿಕ್ಕಿದೆ ಅಂತ ನನಗೆ ಗೊತ್ತಾಯ್ತು. ಓಕೆ, ವಾಟ್ ನೆಕ್ಸ್ಟ್? ಹಾಗಿದ್ರೆ ನಿಮ್ಗೆ ಎಲ್ಲ ಇಡೀ ಪ್ರಕರಣದ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದೆ. ಈಗ ಪ್ರಥಮ್ಗೆ ಕೂಡ ಬೇಲ್ ಸಿಕ್ಕಿದೆ, ಮತ್ತೆ ಜಡ್ಜ್ ಮುಂದೆ ಪ್ರಥಮ್ ಹೈ ಡ್ರಾಮಾ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಏನ್ ಹೇಳ್ತೀರಾ? ನಿಮ್ ಜೊತೆ ಹೀಗೆ ನಡ್ಕೊಂಡವನು ಅವನು ಪ್ರಥಮ್ನ ಕರ್ಸಿ ಮಾತಾಡೋದು, ಅವ್ನು ಹೇಳಿದ ಹೇಳಿಕೆ ಮಾತ್ರ ತಗೊಂಡು ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ.
ಸೊ ಅವನೊಬ್ಬನ್ನ ಕರಿಯೋದ್ ಬಿಟ್ಟು ಪ್ರಭುವನ್ನು ಅದೇನಿದೆ ಎಕ್ಸಾಕ್ಟ್ ಆಗಿ ವಿಷಯ ಅವ್ರು ತಿಳ್ಕೊಬೇಕಿತ್ತು. ಬರೀ ಇವ್ನದನ್ನ ನೋಡಿ ಅವ್ರು ಕೊಟ್ಟಿದ್ದಾರೆ, ಬಟ್ ಹಾಗೆ ಮಾಡ್ಬಾರ್ದಿತ್ತು. ಎಕ್ಸಾಕ್ಟ್ ಆಗಿ ಏನಾಯ್ತು ಅಂತ ತಿಳ್ಕೊಬೇಕಿತ್ತು. ಇವ್ನು ಹೋಗಿ ನಾನು ಮಾಡಿಲ್ಲ ಕಚ್ಚಿಲ್ಲ ಏನೇನು ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ನಿನ್ನೆ ಹೇಳಿದ ಸ್ಟೇಟ್ಮೆಂಟು ನಾನು ಮೇಕಪ್ ತೆಗಿಯೋದಕ್ಕೆ ಹೋದೆ ರೂಮ್ಗೆ ಅಂತ ಒಂದ್ಸಲ ಹೇಳ್ತಾರೆ, ಇನ್ನೊಂದ್ಸಲ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ ಹೋದೆ ಅಂತ ಒಂದ್ಸಲ ಹೇಳ್ತಾರೆ. ಸೊ ಒಂದೊಂದ್ಸಲಕ್ಕೂ ಒಂದೊಂದು ಹೇಳಿಕೆ ಸರಿ ಅಂದ್ರೆ ಅಂಡ್ ಫೇಸ್ಬುಕ್ ಅಲ್ಲಿ ಏನ್ ಸ್ಟೇಟಸ್ ಹಾಕಿದ್ದಾರೆ ಅಂದ್ರೆ ಸಂಜನಾ ಭುವನ್ ಏನೋ ಮಾಡ್ತಾ ಇದ್ರು, ನಾನು ಒಳಗಡೆ ಹೋದೆ ಹಂಗಾಗಿ ಭುವನ್ ಜಗಳ ಮಾಡಿದ್ದು, ನನ್ನ ರೂಮ್ಗೆ ಏನಕ್ಕೆ ಬರ್ತೀಯಾ ಅಂತ ಒಂದೊಂದ್ಸಲ ಹೇಳಿಕೆ ಕೊಡ್ತಾ ಇರ್ಬೇಕಾದ್ರೆ ಅಲ್ಲೂ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಜಡ್ಜ್ ನಾನು ಹೇಳೋದೇನಂದ್ರೆ ಜಡ್ಜ್ ಅವ್ರನ್ನ ಹೇಳಿಕೆ ಮಾತ್ರ ತಗೊಂಡ್ಬಾರ್ದಿತ್ತು. ಆದ್ರೆ ಸಂಜನಾ ಅವರೇ, ನಾವು ನ್ಯಾಯಾಲಯದ ಆದೇಶವನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಕೂಡ ಪ್ರಥಮ್ ಹೈ ಡ್ರಾಮಾ ಮಾಡಿದ್ದಾನೆ. ಅಂದ್ರೆ ನಾನು ಒಳ್ಳೆ ಹುಡುಗ ಅಂತ ಹೇಳಿ ಬಿಂಬಿಸೋಕೆ ಅಲ್ಲೂ ಕೂಡ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಿ. ಹೌದು 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 ಅದಾಗಿರತ್ತೆ, ಅದಕ್ಕೆ ಕೊಟ್ಟಿರ್ತಾರೆ ಅವರು. ಎಕ್ಸಾಕ್ಟ್ ಆಗಿ ಅವ್ರಿಗೂ ಏನಾಗಿದೆ ಅಂತ ಗೊತ್ತಿಲ್ಲ, ಇವ್ನ್ ಹೇಳದ್ ಮಾತ್ರ ಅವ್ರು ಕೇಳ್ಕೊಂಡ್ ಕೊಟ್ಟಿದ್ದಾರೆ. ಅವ್ರಿಗೆ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನೋದು ಗೊತ್ತಿರಲ್ಲ ಪ್ರಾಬಬ್ಲಿ. ಸೊ ಇವ್ನ್ ಏನೇನಲ್ಲಿ ಹೋಗಿ ಡ್ರಾಮಾ ಮಾಡಿದನೋ ಅದನ್ನ ಮಾತ್ರ ಕನ್ಸಿಡರ್ ಇಶ್ಯೂ ಮಾಡಿರ್ಬೋದು. ಸಂಜನಾ ಅವರೇ, ಭುವನ್ ಏನಾದ್ರೂ ಸಿಕ್ಕಿದ್ರ ಇದಾದ್ಮೇಲೆ ನಿಮ್ಗೆ? ಇಲ್ಲ, ನನಗೆ ನಿನ್ನೆ ಮಾತಾಡಿದ್ದಷ್ಟೇ ಫೋನಲ್ಲಿ ನಾನು. ಸೊ ಅದಾದ್ಮೇಲೆ ಮೇ ಬಿ ಅವನ್ಗೆ ತಲೆ ನೋವು ಬಂದ್ಬಿಟ್ಟಿರ್ಬೇಕು ತುಂಬಾ. ಅವ್ನ ಅದೇ ಹೇಳ್ತಾ ಇದ್ದ ನ್ಯೂಸ್ ಚಾನಲ್ ಅಲ್ಲೂ, ಅಯ್ಯೋ ತುಂಬಾ ಕಾಲ್ಸ್ ಬರ್ತದೆ, ನಾನು ಅದೇ ಅದು ಅಲ್ಲದೆ ಪೇನ್ ಬೇರೆ ಇದೆ ಅಲ್ಲ, ರೆಸ್ಟ್ ಬೇರೆ ಮಾಡ್ಬೇಕು, ಅವ್ನಿಗೆ ನಡಿಯಕ್ ಆಗ್ತಿಲ್ಲ, ಕುಂತ್ಕೊಂಡ್ ನಡೀತಿದ್ದಾನೆ. ನಂಗೆ ಇನ್ನ ಸಿಕ್ಕಿಲ್ಲ, ನಿನ್ನೆ ಮಾತಾಡಿದ್ದಷ್ಟೇ ನಾನು ಫೋನಲ್ಲಿ. ಸಂಜನಾ ಅವರೇ, ಸಂಜನಾ ಅವ್ರ, ಈ ಸಂದರ್ಭದಲ್ಲಿ ನಿಮ್ಮ ತಾಯಿ ಏನಾದ್ರು ಹೇಳಿದ್ರ ನಿಮ್ಗೆ, ಏನಾದ್ರು ಸಜೆಷನ್ಸ್ ಕೊಟ್ಟಿದ್ದಾರೆ? ಅದ್ರ ಜೊತೆಗೇನೆ ಈ ಘಟನೆ ಬಗ್ಗೆ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮ್ಗೆ ಅಂತ ಹೇಳಿ? ಅಮ್ಮಂಗೂ ಆಕ್ಚುಲಿ ನಾನೇನು ಹೇಳಿರ್ಲಿಲ್ಲ, ನಮ್ಮಮ್ಮ ಟಿವಿಲಿ ನೋಡಿದ್ಮೇಲೆನೆ ಗೊತ್ತಾಗಿದ್ದು. ನಾನು ಇನ್ನು ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ಹೇಳಿರ್ಲಿಲ್ಲ, ಗಲಾಟೆ ಆಗಿದೆ ಅಂತ ಹೇಳಿದ್ದೆ. ಸೊ ಏನಾಗಿದೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ. ನೋಡಿದ್ಮೇಲೆ ಮತ್ತೆ ನಾನು ನಿನ್ನೆನೆ ಹೇಳಿದ್ದು, ಟಿವಿಲಿ ನೋಡಿ ಅವ್ರಿಗೆಲ್ಲ ಎಕ್ಸಾಕ್ಟ್ ಆಗಿ ಅವ್ರಿಗೂ ಗೊತ್ತಾಗಿದ್ದು, ಅಲ್ಲಿ ತನಕ ಅವ್ರಿಗೂ ಗೊತ್ತಿರ್ಲಿಲ್ಲ. ಅದೇ ನಮ್ಮಮ್ಮ ಏನು ಇದೆಲ್ಲ ಬೇಕಿರ್ಲಿಲ್ಲ, ಇಷ್ಟೊಂದೆಲ್ಲ ಕಚ್ಚೋ ಎಕ್ಸ್ಟೆಂಟ್ಗೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಕಚ್ಚತ್ನಾ ಇಲ್ವಾ ಅಂತ ಕೇಳಿದ್ರು. ಈಗ ಸಂಜನಾ ಅವರೇ, ಶೂಟಿಂಗ್ ಎಷ್ಟು ದಿನ ಆಗಿತ್ತು ಎಕ್ಸಾಕ್ಟ್ ಆಗಿ? ಎಕ್ಸಾಕ್ಟ್ ಆಗಿ May 2 ಸ್ಟಾರ್ಟ್ ಆಗಿದ್ದು ಶೂಟಿಂಗು. ಅದೇ ಆಲ್ಮೋಸ್ಟ್ 3-4 months ಆಗಿದೆ, 3.5 months ಆಗಿದೆ. ಓಕೆ, ಅಂದ್ರೆ ಭುವನ್ ಅವರು ಆರಂಭದಿಂದಲೂ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಪ್ರತಿ ಸರ್ತಿ ಈ ತರ ಕಿಂಡಲ್ ಮಾಡಕ್ಕೆ ಅಂತ ಹೇಳಿ ಬರ್ತಾ ಇದ್ರು, ಮೈ ಮೇಲೆ ಬಿದ್ಕೊಂಡು ಮಾತಾಡ್ತಾ ಇದ್ರು ಅಂತ ಹೇಳಿ. ಹೌದು, ಅದು ನಿಜ, ಅದೆಲ್ಲ ಮಾಡ್ತಾ ಇದ್ದ. ಬಟ್ ಅದನ್ನೆಲ್ಲ ಭುವನ್ ಓಕೆ 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 ಅಂತ ಸುಮ್ನೆ ಬಿಟ್ಟು ಬಟ್ ಮೊನ್ನೆ ಮಾತ್ರ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಹೊರಟೋಯ್ತು. ಅಲ್ಲ, ಆರಂಭದಿಂದಲೂ ಕೂಡ ಈ ರೀತಿ ವಾಗ್ವಾದ ಆಗ್ತಾ ಇತ್ತು, ಚಿಕ್ಕ ಪುಟ್ಟ ಗಲಾಟೆಗಳು ನಡೀತಾ ಇತ್ತು ಅಂತ ಹೇಳಿದ್ರೆ, ಮೊನ್ನೆನೆ ಯಾಕೆ ಈ ತರ ಎಕ್ಸ್ಟ್ರೀಮ್ಗೆ ಹೋಗಿತ್ತು ಹಾಗಿದ್ರೆ ಅಂತ ಹೇಳಿ? ಎಕ್ಸ್ಟ್ರೀಮ್ಗೆ ಹೋಗಿದ್ದು ಏನಕ್ಕೆ ಅಂದ್ರೆ, ಇವಾಗ ತುಂಬಾ ಕೆಟ್ಟ ವರ್ಡ್ಸ್ ನಾನು ಪ್ರಥಮ್ ಯಾವತ್ತೂ ಈ ತರ ಮಾತಾಡಿರೋದು ಕೇಳಿಸ್ಕೊಂಡಿರ್ಲಿಲ್ಲ. ಆ ಪದಗಳನ್ನ ಹೇಳಕ್ಕಾಗಲ್ಲ, ಅಷ್ಟು ಕೆಟ್ಟ ವರ್ಡ್ಸ್ ನ ಯೂಸ್ ಮಾಡಿದ್ರು. ಹಂಗಾಗಿ ಅಲ್ಲಿ ಇವನು ಯಾರೇ ಇದ್ದಿದ್ರು ಅಲ್ಲಿ ವಾಪಸ್ ಕೊಟ್ಟಿರೋರು ಸರಿಯಾಗಿ. ಸೊ ಆ ವಿಷಯಕ್ಕೆ ಜಗಳ ಹೊಡೆದಾಟ ಆಗಿತ್ತು. ಪದದಲ್ಲಿ ಬೈದಾಗ. ಇದರ ಜೊತೆಗೇನೆ ಸಂಜನಾ ಅವರೇ, ಆರಂಭದಿಂದಲೂ ನಾವು ಕೂಡ ನೋಡ್ತಾ ಇದ್ವಿ, ಬಿಗ್ ಬಾಸ್ ಸೀಸನ್ ಅಲ್ಲಿ ಇರುವಾಗ ಕೂಡ ನಿಮ್ಮ ಮತ್ತು ಭುವನ್ ಅವರ ಬಗ್ಗೆ ಸಾಕಷ್ಟು ಮಾತಾಡಿದ್ರು ಪ್ರಥಮ್ ಅವರು. ಅದೇ ರೀತಿ ಈ ಒಂದು ಶೂಟಿಂಗ್ ಟೈಮ್ ಅಲ್ಲೂ ಕೂಡ ಅದೇ ರೀತಿ ಕಂಟಿನ್ಯೂ ಆಯ್ತಾ ಹಾಗಿದ್ರೆ ಅಂತ ಹೇಳಿ? ಕಂಟಿನ್ಯೂ ಆಯ್ತು. ಮನೆ ಆ ಬಿಗ್ ಬಾಸ್ ಅಲ್ಲಿ ಹೆಂಗ್ ಮಾತಾಡ್ತಿದ್ರು ಇನ್ನೂ ಹಂಗೇನೆ ಮಾತಾಡ್ತಾ ಇದ್ದಿದ್ದು. ಅಂದ್ರೆ ಸುಮ್ನೆ ಏನೇನೋ ಮಾತಾಡೋದು, ಜನ ಇದ್ದಾರೆ ಅಂದಾಗ ಮಾತಾಡೋದು. ಅಂಡ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಅಕ್ಕಪಕ್ಕ ಇದ್ದಿದ್ದ ಜನ ನಕ್ಬಿಡೋರು ಒಂದ್ ಮಾತಾಡಿದ್ದಕ್ಕೆ. ಸೊ ನಗೋರು, ಜೂನಿಯರ್ ಆರ್ಟಿಸ್ಟ್ ಗಳಾಗಿರ್ಲಿ ಅಥವಾ ರೋಡಲ್ಲಿ ನಡೀತಿದ್ರೆ ಅಕ್ಕಪಕ್ಕ ಇದ್ದಿದ್ದ ಜನ ಆಗಿರ್ಬೋದು, ಅಥವಾ ನಮ್ ಸೆಟ್ ಅವರೇ ಆಗಿರ್ಬೋದು, ನಕ್ಬಿಡೋರಲ್ಲ. ಸೊ ಅದು ಅವನಿಗೆ ಅಡ್ವಾಂಟೇಜ್ ಆಗಿ ತಗೊಂಡ ಅವನು. ಅದು ನನಗೆ ಜನ ಎಲ್ಲ ಎನ್ಕರೇಜ್ ಮಾಡ್ತಾರೆ, ಹೀಗಿದ್ರೆ ದೇ ವಿಲ್ ಲೈಕ್ ಮೀ ಅನ್ನೋದು ಜನದ್ದು ಫಾಲ್ಟ್ ಇದೆ. ಯಾರೋ ಒಬ್ರು ಮಾತಾಡ್ತಿರ್ಬೇಕಾರೆ ಆತರ ಅದನ್ನ ಎನ್ಕರೇಜ್ ಮಾಡೋ ನೆಸೆಸಿಟಿ ಇಲ್ಲ. ಒಬ್ರ ಬಗ್ಗೆ ಏನೋ ಮಾತಾಡಿದಾಗ ತಮಾಷೆಗಾಗಿರ್ಲಿ ಇನ್ನೊಂದಕ್ಕಾಗಿರ್ಲಿ ಎಲ್ಲರೂ ಎನ್ಕರೇಜ್ ಮಾಡಿನೇ ಅವರು ಈ ಮಟ್ಟಕ್ಕೆ ಬಂದು ನಿನ್ನೆ ಮಾತಾಡಿದ್ದು. ಅವಾಗ್ಲೇನೆ ಅವ್ರು ನಕ್ದಾಗ, ಅವ್ರು ಮಾತಾಡಿದಾಗ ಯಾರು ರಿಯಾಕ್ಟ್ ಮಾಡದೆ ಅದನ್ನ ಎನ್ಕರೇಜ್ ಮಾಡದೆ ಇದ್ದಿದ್ರೆ ಅವರು ಇಲ್ಲಿ ತನಕ ಅದನ್ನ ಮಾತಾಡ್ತಾ ಇರ್ಲಿಲ್ಲ. ಶೂಟಿಂಗ್ ಸೆಟ್ ಅಲ್ಲೂ ಕೂಡ ಹಾಗಿದ್ರೆ, ಶೂಟಿಂಗ್ ಸೆಟ್ ಅಲ್ಲೂ ಕೂಡ ಪ್ರಥಮ್ಗೆ ಎನ್ಕರೇಜ್ ಮಾಡೋರು ಇದ್ರ ಹಾಗಿದ್ರೆ? ಸೆಟ್ ಅಲ್ಲಿ ಅಕ್ಕಪಕ್ಕ ಶೂಟಿಂಗ್ ನೋಡ್ತಾ ಇರೋರು, ಕೆಲವು ಸೆಟ್ ಕೆಲಸ ಮಾಡೋ ಹುಡುಗರು ಇವನ್ನೇನಾರು ಮಾತಾಡ್ಬಿಟ್ಟು ನಕ್ಬಿಡೋರು. ಅಂದ್ರೆ ನಕ್ಬಿಡೋರು. ಏನು ಸಣ್ಣ ಪುಟ್ಟ ಏನಾರು ರೇಖ ತರ ಮಾತಾಡಿದ್ರೆ, ಭುವನ್ ಐ ಲವ್ ಯು ಭುವನ್ ಹಂಗೆ ಹಿಂಗೆ ಅಂತ ಏನೇನೋ ಕಿರ್ಚೋದು. ಸೊ ಆತರ ಇನ್ನ ಏನೇನೋ ಮಾಡ್ಬೇಕಾದ್ರೆ ನಕ್ಬಿಡೋರು ಜನ ಕೆಲವರು. ಅಂಡ್ ಜೂನಿಯರ್ ಆರ್ಟಿಸ್ಟ್ ಗಳಿರ್ತಾರಲ್ಲ ಅವ್ರು ನಕ್ಬಿಡೋರು. ಸೊ ಅದೆಲ್ಲ ಇವನ್ಗೆ
ಒಂಥರ ನನ್ಗೆ ಎನ್ಕರೇಜ್ ಆದ್ರೆ ಒಂಥರ ಜನದ್ದು ಫಾಲ್ಟ್ ಇದೆ ಎನ್ಕರೇಜ್ ಮಾಡಿದ್ರಲ್ಲಿ ಅದರಲ್ಲಿ. ಅಂದ್ರೆ ಪ್ರಥಮ ಅವ್ರಿಗೆ ಪ್ರಾಬ್ಲಮ್ ಏನ್ ಹಾಗಿದ್ರೆ ಅಂತ ಹೇಳಿ, ನೀವು ಭುವನ್ ಅವ್ರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರೋದೇ ಅವ್ರಿಗೆ ಇಷ್ಟ ಇಲ್ವಾ, ಅಥವಾ ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿಲ್ಲ ಅನ್ನುವಂತ ಒಂದು ಸಿಟ್ಟ ಹತಾಶೆನ ಹಾಗಿದ್ರೆ? ಅದು ಆಕ್ಚುಲಿ ಏನು ಅನ್ನೋದೇ ಅರ್ಥ ಆಗಲ್ಲ. ಬಿಕಾಸ್ ಪ್ರಥಮ್ ಹೆಂಗೆ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಸಂಜನಾ ಜೊತೆ ಮಾತಾಡಲ್ವಾ ಹಂಗೆ ಹಿಂಗೆ ಅಂತ, ಸೊ ನನ್ನ ಹೆಸರಲ್ಲ ಅವ್ರಿಗೆ ಏನಾದ್ರು ಇದು ಮಾಡಿದ್ರೆ ನನಗೆ ಇಂಟ್ರೆಸ್ಟೇ ಇಲ್ಲ, ಹುಡುಗಿ ಮುಖ ನೋಡೋಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಈಗೋ ಜಾಸ್ತಿ, ಆಟಿಟ್ಯೂಡ್ ಜಾಸ್ತಿ, ಭುವನ್ ಅವನಂದ್ರೇನು ಇಷ್ಟ ಇಲ್ಲ ನನಗೆ ಅಂತ ಈ ತರಾನು ಹೇಳ್ತಾರೆ. ಬಟ್ ಈ ತರಾನು ಮಾಡ್ತಾರೆ, ಅದ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನಮ್ಗೆ. ಎಕ್ಸಾಕ್ಟ್ ಆಗಿ ಏನು ಅಂತ ಅರ್ಥ ಆದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು ಖಂಡಿತ. ಬಟ್ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನಮಗೂ, ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಅದು ಯಾಕೆ ಈ ತರ ಆಡ್ತಾರೆ, ಏನ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್. ಐ ಥಿಂಕ್ ಈ ನೀಡ್ ಕೌನ್ಸಿಲಿಂಗ್, ಯಾರಾದ್ರೂ ಕೂರಿಸ್ಕೊಂಡು ಮಾತಾಡ್ಬೇಕಷ್ಟೇ. ಪ್ರಾಬಬ್ಲಿ ಆ ಡಾಕ್ಟರ್ಗೆ ಅರ್ಥ ಆಗ್ಬೋದೇನೋ, ನಮ್ಗಂತೂ ಅರ್ಥ ಆಗಿಲ್ಲ. ಸೊ ಅದು ಅರ್ಥ ಆಗ್ಬೋದೇನೋ ಅವ್ರಿಗೆ. ಇನ್ನೊಂದ್ ಕಡೆ ಪ್ರಥಮ ಅವರು ಹೇಳ್ತಾರೆ, ಈ ಒಂದು ಶೂಟಿಂಗ್ ಟೀಮ್ ನಿಂದ ಭುವನ್ ಅವರನ್ನ ಕಿಕ್ಔಟ್ ಮಾಡಿದ್ರು, ಸ್ವಲ್ಪ ದಿನ ಶೂಟಿಂಗ್ ಏನ್ ನಡೀತು ಅದಾದ್ಮೇಲೆ ಕಿಕ್ಔಟ್ ಮಾಡಿದ್ರು ಅಂತ ಕೂಡ ಎಲ್ಲೋ ಒಂದ್ ಕಡೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇಲ್ಲ, ಯಾರು ಕಿಕ್ಔಟ್ ಮಾಡಿಲ್ಲ. ಭುವನ್ ಪೋರ್ಷನ್ ನ ಕಂಪ್ಲೀಟ್ ಮಾಡಿ ಕಳಿಸಿದ್ರು, ಕಿಕ್ಔಟ್ ಅಂತೂ ಯಾರು ಮಾಡಿಲ್ಲ, ಇದಾಗಿಲ್ಲ. ಬಿಕಾಸ್ ಅಗ್ರಿಮೆಂಟ್ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ ಹೌಸ್ ಅವರು ಕಿಕ್ಔಟ್ ಮಾಡಕ್ಕೆ ಚಾನ್ಸೇ ಇಲ್ಲ ಭುವನ್ ನ. ಬಿಕಾಸ್ ನಮ್ಗೆಲ್ಲ ಆಗಿರೋದು ಇದು ಚಾನೆಲ್ ಇಂದ. ನಾವು ಪ್ರೊಡಕ್ಷನ್ ಹೌಸ್ ಜೊತೆ ಅಗ್ರಿಮೆಂಟು ಆಗಿಲ್ಲ, ಮಾತುಕತೆನೂ ಆಗಿಲ್ಲ, ಏನೂ ಇಲ್ಲ. ಪೇಮೆಂಟ್ಸ್ ಇರ್ಬೋದು, ಏನೇ ಇರ್ಬೋದು, ನಮ್ಗೆಲ್ಲಾ ಮಾತುಕತೆ ಆಗಿರೋ ಚಾನೆಲ್ ಜೊತೆ ಎಲ್ಲ ಬರೋದು ಚಾನೆಲ್ ಇಂದಾನೆ. ಸೊ ಪ್ರೊಡಕ್ಷನ್ ಹೌಸ್ ಅವರು ಏನು ಕಿಕ್ಔಟ್ ಮಾಡಿಲ್ಲ. ಅದೊಂದು ಆರ್ಟಿಕಲ್ ಏನೋ ಬಂದಿತ್ತು, ಬಟ್ ಅದೆಲ್ಲ ಸುಳ್ಳು. ಕಿಕ್ಔಟ್ ಮಾಡಿಲ್ಲ, ಏನು ಮಾಡಿಲ್ಲ. ಆರಾಮಾಗಿ ಅವನು ಈ ಒಂದು ಮೂವಿ ಇದು ಆಕ್ಚುಲಿ ಸಂಜೆ ಮತ್ತು ನಾನು ಡಿಲೇ ಆಯ್ತು, ಸ್ವಲ್ಪ ಶೂಟಿಂಗ್ ಡಿಲೇ ಆಯ್ತು. ಭುವನ್ ಇಲ್ಲ, ನನ್ಗೆ ನನ್ನ ಶೂಟಿಂಗ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ನಾನು ಅದಕ್ಕೆ ಲುಕ್ ಎಲ್ಲ ಚೇಂಜ್ ಮಾಡ್ಬೇಕು, ನನ್ನ ಪೋರ್ಷನ್ ನ ಸ್ವಲ್ಪ ಬೇಗ ಮುಗಿಸ್ಕೊಡಿ ಅಂತ ಭುವನ್ ಕೇಳ್ಕೊಂಡಿದ್ದಕ್ಕೋಸ್ಕರ ನಾವು 9 ಗಂಟೆವರೆಗೂ ನಿನ್ನೆ ಶೂಟಿಂಗ್ ಮಾಡಿ ಮೊನ್ನೆ ಅವ್ನ ಪೋರ್ಷನ್ ಎಲ್ಲ ಮುಗಿಸಿದ್ರು. 20 ಎಪಿಸೋಡ್ ಅವ್ನು ಕಂಪ್ಲೀಟ್ ಮಾಡ್ಕೊಟ್ಟು ಹೋಗಿದ್ದು. ಭುವನ್ ಕ್ಯಾರೆಕ್ಟರ್ನ ಅದರಲ್ಲಿ ಎಂಡ್ ಮಾಡಿ ಮುಂದಕ್ಕೆ ತಗೊಂಡ್ ಹೋಗ್ತಿದ್ದಾರೆ. ಆಗಿಲ್ಲ, ಆರಾಮಾಗಿ ಇಟ್ ವಾಸ್ ಆಲ್ ಒಂಥರ ಹ್ಯಾಪಿ ಎಂಡಿಂಗ್ ತರಾನೇ ಇತ್ತು. ನೀವ್ ಹೇಳ್ತಾ ಇದ್ರಿ ಆರಂಭದಿಂದಲೂ ಕೂಡ ಪ್ರಥಮ ಅವರು ಹುಚ್ಚಾಟವನ್ನ ತೋರಿಸ್ತಾನೆ ಇದ್ರು, ಕಿರ್ಚೋದು, ಹೊಡಿಯೋದು, ಬಡಿಯೋದು ಈ ತರ ನಡೀತಾನೆ ಇತ್ತು, ಕಿಂಡಲ್ ಕೂಡ ಮಾಡ್ತಾ ಇದ್ರು ಅಂತ ಹೇಳಿ. ಆದ್ರೆ ಹೊಡಿತಾ ಇರ್ಲಿಲ್ಲ, ಅದೇ ಮೈ ಮೇಲ್ ಬೀಳೋದು ಸುಮ್ನೆ ಭುವನ್ಗೆ ರೇಗ್ಸೋದು, ತಮಾಷೆಯಾಗಿ ಹೊಡಿಯೋದು. ತಮಾಷೆಯಾಗಿ ಭುವನ್ ಆಯ್ತು 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 ಸುಮ್ನೆನೆ ಇದ್ದ. ಬಟ್ ನಿನ್ನೆ ಅದು ತಮಾಷೆ ಆಗಿರ್ಲಿಲ್ಲ, ತುಂಬಾ ಒಂಥರ ಪರ್ಸನಲ್ ಆಗಿ ಕಮೆಂಟ್ ಮಾಡಿ ಸಂಜನಾ ಅವರೇ ಬೈದಿದ್ದಕ್ಕೆ. ಅಂದ್ರೆ ಸಂಜನಾ ಅವರೇ, ಇಡೀ ಟೀಮ್ಗೆ ಪ್ರಥಮ ಅವರ ಬಗ್ಗೆ ಮೊದ್ಲಿಂದ ಅಭಿಪ್ರಾಯ ಹೇಗಿತ್ತು ಹಾಗಿದ್ರೆ ಅಂತ ಹೇಳಿ? ಇಡೀ ಟೀಮ್ಗೆ ಅದೇ ಇರ್ರೆಗ್ಯುಲರ್ ಆ ತರಾನೇ ಇತ್ತು. ಅದೇ ಒಂಥರ ಹಂಗೆ ಇತ್ತದು. ಸುಮ್ನೆ ಏನೋ ಅವರು ಸಹಿಸ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಇಂಥದ್ದು ಅವರಷ್ಟು ಆರಾಮಾಗಿ ನಾವ್ ಯಾರು ಇರ್ತಾನೆ ಇರ್ಲಿಲ್ಲ ಸೆಟ್ ಅಲ್ಲಿ. ಪ್ರಥಮ ಆರಾಮಾಗಿದ್ದು ಸೆಟ್ ಅಲ್ಲಿ. ಬಟ್ ಇದಕ್ ಮುಂಚೆ ನಾವ್ ಎಲ್ಲೂ ಪ್ರಥಮ್ ಬಾಯಲ್ಲಿ ಆತರ ಪದಗಳು ಬಂದಿದ್ದು ನೋಡಿಲ್ಲ, ಈ ರೇಂಜ್ ಹೊಡೆದಾಟಕ್ಕೆ ಹೋಗಿದ್ದು ನಾನ್ ನೋಡಿಲ್ಲ. ಸೆಟ್ ಅಲ್ಲಿ ಎಲ್ಲ ಇಟ್ ವಾಸ್ ಆಲ್ ಓಕೆ. ಜಗಳಗಳೇನು ಈ ತರ ಎಲ್ಲ ಜಗಳದೇ ಆಗ್ತಾ ಇರ್ಲಿಲ್ಲ. ಎವ್ರಿಥಿಂಗ್ ವಾಸ್ ಫೈನ್. ಬಟ್ ಲಾಸ್ಟ್ ಡೇ ಮೊನ್ನೆನೆ ಇನ್ನೇನ್ ಕೊನೆ ಎಂಡ್ ಆಗಕ್ ಬಂತು. ಸೊ ಅವಾಗ ಎಲ್ಲೊಂದ್ ಕಡೆ ಶೂಟಿಂಗ್ ಕೊನೆ ಆಯ್ತು, ನಾವೆಲ್ಲ ಇನ್ ಯಾವತ್ತೂ ಸಿಗೋದಿಲ್ಲ, ಈ ರೀತಿಯ ಏನಾದ್ರು ಹತಾಶೆ ಇದ್ದಿರ್ಬೋದಾ ಹಾಗಿದ್ರೆ ಅಂತ ಹೇಳಿ? ಆಕ್ಚುಲಿ ಅದು ಹೆಂಗ್ ಜಗಳ ಸ್ಟಾರ್ಟ್, ಸುಮ್ನೆ ಒಂದ್ ಯಾಕ್ರಿ ಈ ತರ ಇನ್ನಕ್ ನೋಡ್ತೀರಾ, ಒಳಗ್ ಬಂದ್ ಕೂತ್ಕೊಳ್ಳಿ ಅಂತ ಹೇಳಿದ ಅಷ್ಟೇ. ಅಷ್ಟಕ್ಕೇನೆ ಜಗಳ ಸ್ಟಾರ್ಟ್ ಆಗೋಯ್ತು. ಅಂಡ್ ಅಲ್ಲಿ ಏನೇನ್ ಮಾತುಕತೆ ಆಯ್ತು ಅಂತಾನು ಗೊತ್ತಿಲ್ಲ. ಭುವನ್ ಏನ್ ಮಾತಾಡಿದಾಗ ಏನೂ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಬಿಕಾಸ್ ಪ್ರಥಮ್ ವಾಯ್ಸ್ ತುಂಬಾ ಜೋರಾಗಿತ್ತು, ಯಾರೇನ್ ಮಾತಾಡ್ತಿದ್ರು ಅನ್ನೋದೇ ಕೇಳಿಸ್ತಾ ಇರ್ಲಿಲ್ಲ, ಬರೀ ಕಿರ್ಚಾಟ ಕೇಳಿಸ್ತಾ ಇತ್ತು. ಆಮೇಲೆ ನೋಡಿದ್ರೆ ಹೊಡೆದಾಟ ಆಗ್ಬಿಡ್ತಲ್ಲಿ. ಆಮೇಲೆ ನಡೆಯೋ ಸಂದರ್ಭದಲ್ಲಿ ಯಾವ ರೀತಿ ಇತ್ತು? ಈಗ ಸೆಟ್ ಅಲ್ಲಿ ಪ್ರಥಮ ಅವ್ರು ಈ ರೀತಿ ಹುಚ್ಚಾಟ ತೋರಿಸ್ತಾ ಇದ್ರು ಅಂತ ಬಿಟ್ರೆ, ಶೂಟಿಂಗ್ ನಡೆಯುವಂತ ಸಂದರ್ಭದಲ್ಲಿ ಆ ಒಂದು ಪ್ರೊಫೆಷನಲಿಸಂ ಇರ್ತಾ ಇತ್ತ ಅವರಲ್ಲಿ? ಪ್ರೊಫೆಷನಲ್ ಅಂದ್ರೆ ಬರೋರು ಡೈಲಾಗ್ಸ್ ಅವ್ರಿಗೆ ಇಷ್ಟ ಬಂದಿ ಡೈಲಾಗ್ಸ್ ಹೇಳೋರು. ಅಂದ್ರೆ ಡೈರೆಕ್ಟ್ ಕೊಟ್ಟಿದ್ದು ಹೇಳ್ತಾ ಇರ್ಲಿಲ್ಲ, ಅವ್ರಿಗೇನ್ ಇಷ್ಟ ಅದನ್ನ ಅವ್ರ ರೀತಿಗೆ ತಗೊಂಡ್ ಹೇಳೋರು. ಅಂಡ್ ಆ ಡೈಲಾಗ್ಸ್ ಎಲ್ಲ ಸ್ವಲ್ಪ ಅವ್ರಿಗೆ ಚೆನ್ನಾಗೇ ಇರ್ತಾ ಇತ್ತು. ಅವ್ರು ಮಾಡ್ಕೋತಿದ್ದ ಡೈಲಾಗ್ಸೇ ಚೆನ್ನಾಗಿರ್ತಿತ್ತು ಡೈರೆಕ್ಟರ್ ಕೊಟ್ಟಿರೋದಕ್ಕಿಂತ. ಸೊ ಅಷ್ಟ್ ಮಾಡೋರು ಹೋಗೋರು. ಬಟ್ ಅದೇ ನಾನ್ ಬೇಗ ಹೋಗ್ಬೇಕು ಬರೀ ಅದೇ ಆಗ್ತಿತ್ತು ಅಷ್ಟೇ. ಅಂದ್ರೆ ಬೇಗ ಮುಗಿಸಿ ಕಳ್ಸ್ಬಿಡೋರು ಅಷ್ಟೇ. ಅಷ್ಟ್ಬಿಟ್ಟೆ ಬೇರೆ ಏನು ಇಶ್ಯೂಸ್ ಇರ್ಲಿಲ್ಲ ಅಲ್ಲಿ. ಬೇಗ ಮುಗ್ಸೋರು, ಅವ್ರದ್ದು ಲೇಟಾಗಿ ಬರೋರು ಒಂದೊಂದ್ಸಲ, ಇಲ್ಲ ಬೇಗ ಮುಗ್ಸ್ಕೊಂಡು ಹೋಗ್ಬಿಡೋರು. ಸೊ ಆ ತರ ನಮ್ ತರ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಅಲ್ಲಿ ಇರ್ತಾ ಇರ್ಲಿಲ್ಲ. ಮತ್ತು ನಿಮ್ ಜೊತೆ ಬಿಟ್ರೆ
ಭುವನ್ ಅವರು ಇಷ್ಟೆಲ್ಲ ಇಲ್ದಿರದೆಲ್ಲ ಮಾಡ್ಕೊಂಡು ಶುರು ಮಾಡಿದಾಗ ನನಗೆ ಗೊತ್ತಾಗ್ಲಿಲ್ಲ. ಮಧ್ಯಾಹ್ನ 5 ಗಂಟೆ ಮೇಲೆ ಗೊತ್ತಾಯ್ತು. ನನಗಿಲ್ಲಿ ಈಗ ಹೆಂಗಾಗಿದೆ ಅಂದ್ರೆ ನಾಳೆ ಬೆಳಗ್ಗೆ ಅಟೆಂಡ್ ಹೆಂಗ್ ಮಾಡ್ಲಿ ಶೂಟ್ಗೆ, ಹಿಂಗಿರೋದನ್ನ ನಾನು ನಿಮ್ಮನ್ನ ತಿರುಗಿಸ್ಬೇಕು ಅಂದ್ರೆ ಹಿಂಗ್ ತಿರುಗಬೇಕಾಗಿದೆ. ನಾನೀಗ ಸಡನ್ ಆಗಿ ಕತ್ ಹಿಂಗ್ ತಿರುಗೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಬೇಕು ಮೆಡಿಕಲ್ ಆಗಿರೋಂಥ ಅವ್ರು ಮಾಡುವಂತ ಅಷ್ಟು ಮಾರ್ಕ್ ಮತ್ತೆ ಕತ್ತು ತಿರುಗಿರೋದಕ್ಕೆ ಶನಿವಾರ ರಾತ್ರಿನ ಮಾಡಿಸೋದು ಪ್ರತಿಯೊಂದು ಸಬ್ಮಿಟ್ ಆಗಿದೆ. ಸೊ ಅದನ್ನೆಲ್ಲವನ್ನು ನಾನು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ 3 ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಹಳ ನಂಬ್ತೀನಿ. ಸೊ ಅದಕ್ಕೋಸ್ಕರ ನೋಡಿದ್ರು ಡಾಕ್ಟರ್ ಕೊಟ್ಟರು ಸರ್ಟಿಫಿಕೇಟ್ ಪ್ರತಿಯೊಂದು ಮೊನ್ನೆದೆಲ್ಲ ನೋಡಿ. ಸೊ ಇದು ಏನಾಗಿದೆ ಅಂತ ಅವ್ರ ಗಮನಕ್ಕೆ ಬಂದಿದೆ, ಜಡ್ಜ್ ಗಮನಕ್ಕೆ. ಸೊ ಅವರು ಪಾರದರ್ಶಕವಾದ ಮತ್ತು ಸತ್ಯವಾದ ತೀರ್ಪನ್ನ ಕೊಟ್ಟಿದ್ದಾರೆ ಈ ಹಂತದಲ್ಲಿ ಅಂತ ನಾನು ನಂಬಿದ್ದೀನಿ. ಸೊ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಇದನ್ನ ಹೇಳ್ತೀನಿ. ಎರಡನೇದು ಅವತ್ತೇನಾಗಿದೆ ಅಂದ್ರೆ ನೋಡಿ, ನಿಮ್ಗೆ ಇಷ್ಟೇ ಹೇಳೋದು, ಯಾರು ಇಲ್ಲಿ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಸ್ ಮಾಡ್ತೀರಾ, ಒಂದೇ ಒಂದು ಬಾರಿ ಇವತ್ತು 9 ದಿನದಿಂದ ಒಂದು ಪೋಸ್ಟ್ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಭುವನ್ ನನ್ನ ಒಳ್ಳೆಯ ಗೆಳೆಯ. ಸೊ ಅದು ಆತ ಸಂಜು ಮತ್ತು ಇಲ್ಲಿ ಪ್ರಥಮ್ ಮಾತಾಡಿರೋದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ಜಾಮೀನು ಪಡೆದ ಬಳಿಕ ಪ್ರಥಮ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು ಮಾಧ್ಯಮಗಳಿಗೆ. ಏನಂತಂದ್ರೆ ಈ ಒಂದು ಶೂಟಿಂಗ್ ಅವಧಿಯಲ್ಲಿ ಎಲ್ಲಾನು ಚೆನ್ನಾಗಿತ್ತು, ನಾನು ಪೋಸ್ಟ್ ಕೂಡ ಹಾಕಿದ್ದೆ, ಭುವನ್ ಮತ್ತೆ ನಾನು ಒಳ್ಳೆ ಸ್ನೇಹಿತರು ಅನ್ನೋದಾಗಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ. ಆದ್ರೆ ಈ ಒಂದು ಘಟನೆಯ ಬಗ್ಗೆ ಇವತ್ತು ನ್ಯಾಯಾಧೀಶರು ಜಾಮೀನನ್ನ ಏನು ಕೊಟ್ಟಿದ್ದಾರೆ ಅದಕ್ಕೆ ಖುಷಿ ಆಗ್ತಾ ಇದೆ. ಜೊತೆಗೇನೆ ಇಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ನಿಮ್ ಕೈಲಿ ಆಗೋದೇ ಇಲ್ಲ, ನಾನು ತಿನ್ನೋದೇ ಇಲ್ಲ, ಸಂಪೂರ್ಣ ಸಸ್ಯಾಹಾರಿ. ಇದಕ್ಕೆ ಆಕ್ಚುಲಿ ಫೋನ್ ಜೊತೆ ಪಡ್ಕೊಳ್ತಾ ಮೇನ್ ಕಾರಣ ನಾನು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ, ಇದೊಂದು ಬೇರೆ ಕಾರಣವಾಗುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ನಾನು ಎಲ್ಲರೂ ಕರ್ಮ ಮಾಡಿದೆ. ಒಟ್ಟಾರೆ ಪ್ರಥಮ್ ಅವರು ಹೇಳಿದ್ದನ್ನು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ ವೀಕ್ಷಕರೇ. ಈ ಸಂದರ್ಭದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಬಗ್ಗೆ ನನಗೆ ಅಪಾರ ಗೌರವ ಇದೆ. ನ್ಯಾಯಾಧೀಶರು ಏನು ಆದೇಶವನ್ನ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಅಂದ್ರೆ ನ್ಯಾಯಾಂಗದ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅಂತ ಪ್ರಥಮ್ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಇಲ್ಲಿ ಜಡ್ಜ್ ಕೇಳೋಕ್ಕಿಂತ ಮುಂಚೆ ಪ್ರಥಮ್ ಅವರು ಬಡಬಡಾಯಿಸಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ನಾನು ಏನ್ ಕೇಳ್ತೀನಿ ಅಷ್ಟಕ್ಕೆ ಉತ್ತರವನ್ನ ಕೊಡು ಅಂತ ಕೂಡ ಕೋರ್ಟ್ ನಲ್ಲಿ ಆಗಿರುವಂತಹ ಇವತ್ತಿನ ಡೆವಲಪ್ಮೆಂಟ್ಸ್. ಕೋರ್ಟ್ಗೆ ಶರಣಾಗಿ ಆರೋಪಿ ನಟ ಪ್ರಥಮ್ ಈಗಾಗಲೇ ಜಾಮೀನನ್ನ ಪಡ್ಕೊಂಡಿದ್ದಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಕುತ್ತಿಗೆಗೆ ಒಂದು ಪಟ್ಟಿಯನ್ನ ಕಟ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಭುವನ್ ಅವರು ನನ್ನ ಮೇಲೆ ಒಂದು ಹಲ್ಲೆಯನ್ನ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮೆಡಿಕಲ್ ರಿಪೋರ್ಟ್ ಕೂಡ ನನ್ನ ಬಳಿ ಇದೆ ಅಂತ ಪ್ರಥಮ್ ಅವರು ಹೇಳಿದ್ದಾರೆ. ಸಹನಟ ಭುವನ್ ತೊಡೆಗೆ ಕಚ್ಚಿ ಗಾಯಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ತಲಘಟ್ಟಪುರ ಠಾಣೆಗೆ ನಟ ಭುವನ್ ಹಾಜರಾದ್ರು. ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಂತ ಭುವನ್ ನೇರವಾಗಿ ಸ್ಟೇಷನ್ಗೆ ಹೋದ್ರು. ಮೆಡಿಕಲ್ ರಿಪೋರ್ಟ್ನೊಂದಿಗೆ ಸ್ಟೇಷನ್ಗೆ ಬಂದಂತ ಭುವನ್ ಅದನ್ನ ಸಬ್ಮಿಟ್ ಮಾಡಿದ್ರು. ಹಲ್ಲೆ ಬಗ್ಗೆ ಮೆಡಿಕಲ್ ರಿಪೋರ್ಟ್ ತಗೊಂಡು ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದೀನಿ ಅಂತ ಕೂಡ ಭುವನ್ ಹೇಳಿದ್ರು. ಪ್ರತಿದಿನ ಶೂಟಿಂಗ್ ಟೈಮ್ ಅಲ್ಲಿ ಕೆಟ್ಟದಾಗಿ ಜೋಕ್ಸ್ ಮಾಡಿ ಪ್ರಥಮ್ ಕಿರಿಕಿರಿ ಮಾಡ್ತಾ ಇದ್ದ. ಶೂಟಿಂಗ್ ಮುಗಿಲಿ ಅಂತ ಎಲ್ಲರೂ ಸಹಿಸ್ಕೊಳ್ತಾ ಇದ್ರು. ಈ ಹಿಂದೆ ಸುಸೈಡ್ ಅಟೆಂಪ್ಟ್ ಮಾಡಿಕೊಂಡು ಗಿಮಿಕ್ ಕೂಡ ಮಾಡಿದ್ದ. ಹೀಗಂತ ತಲಘಟ್ಟಪುರ ಠಾಣೆಯಲ್ಲಿ ಮಾಧ್ಯಮಗಳಿಗೆ ನಟ ಭುವನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಆಗಿ ಅದನ್ನು ಮೆಡಿಕಲ್ ರಿಪೋರ್ಟ್ ತಗೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಗೊತ್ತಾಗಿರೋ ಪ್ರಕಾರ ಅವರು ಕೋರ್ಟಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಟಿಸಿಪೇಟರಿ ಡೇಗೆ ಅಪ್ಲೈ ಮಾಡಿದ್ದಾರೆ. ನಾನು ಆಗಲೇ ಕೂಡ ಲೈವಲ್ಲಿ ಇದನ್ನೇ ಹೇಳಿದೆ. ಇದು ನಡೆದಿರೋದು ಬರೀ ನನ್ನ ಅವನ ಮಧ್ಯೆ ಮಾತ್ರ ಅಲ್ಲ, ಅಲ್ಲಿ ಒಂದು 20-30 ಜನ ಇದ್ದರು. ಚಾನಲ್ಗೆ ಫೋನ್ ಮಾಡಿ, ಪ್ರೊಡಕ್ಷನ್ಗೆ ಫೋನ್ ಮಾಡಿ, ಅವ್ರ ಪೋರ್ಷನ್ಸ್ ಇಲ್ಲಿ ಉಳಿದಿದೆ ಈ ಸಂಜೆ ಮತ್ತು ನಾನು ಬರೋದಿಲ್ಲ, ನೀವು ಯಾರಾದರೂ ಪ್ರೂಫ್ ಹೇಳಿದ್ರೆ ನಾನು ಬರೋದಿಲ್ಲ, ನಮ್ಮ ಅಗೇನ್ಸ್ಟ್ ಯಾರು ಮಾತಾಡಿದ್ರೆ ನಾನು ಬರೋದಿಲ್ಲ ಅಂತ ಧಮಕಿ ಹಾಕಿದ್ದಾನಂತೆ. ಸೊ ಆ ರಿಪೋರ್ಟ್ ಕೂಡ ಇಲ್ಲಿ ಪೊಲೀಸರಿಗೆ ಬಂದಿದೆ. ಇವನು ಬಂದು ಇನ್ಸಲ್ಟ್ ಮಾಡೋದು, ಎಲ್ಲರ ಮುಂದೆ ಕೆಟ್ಟದಾಗ ಮಾತಾಡೋದು, ತುಂಬ ಬಿಗ್ರೇಡ್ ಜೋಕ್ಸ್ ನನ್ನ ಬಗ್ಗೆ ಕ್ರ್ಯಾಕ್ ಮಾಡೋದು, ಹೆಣ್ಮಕ್ಳ ಬಗ್ಗೆ ಮಾಡೋದು, ಇದನ್ನೆಲ್ಲ ಮಾಡ್ತಾನೆ ಇದೆ. ಬಟ್ ಇದು ಸೆಟ್ಟಿಂದ ಹೊರಗೆ ಬರ್ತಾ ಇಲ್ಲ. ಏನಕ್ಕೆ ಅಂತಂದರೆ ಶೋ ಮುಗೀಲಿ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಪ್ಲಸ್ ಒಂದು ಧಮಕಿ ಹಾಕಿದ್ದಾರೆ, ನಾನು ಬರೋದಿಲ್ಲ ಅಂತ. ಬರ್ತಾ ಇಲ್ಲ, ಯಾವಾಗ ಬರಬೇಕು ಬಂದೇ ಬರುತ್ತೆ. ಪೊಲೀಸವರು ಸುಮ್ಮನೆ ಕೂತ್ಕೊಂಡಿಲ್ಲ, ಅವ್ರ ರಿಪೋರ್ಟ್ಸನ್ನು ಆಲ್ರೆಡಿ ತಗೊಂಡಿದ್ದಾರೆ. ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಸ್ಟೇಟ್ಮೆಂಟ್ಸ್ ತೊಗೋಬೇಕು ತೊಗೊಂಡಾಗಿದೆ. ಆ್ಯಂಡ್ ಸತ್ಯ ಏನಿದೆ ಹೊರಗೆ ಬಂದೇ ಬರ್ತದೆ. 2 ವಾಯ್ಸ್ ಕ್ಲಿಪ್ಸು, 1 ವಿಡಿಯೋ ರೆಕಾರ್ಡಿಂಗು ನನ್ನ ಹತ್ರ ಒಂದಿದೆ, ಇನ್ನು ಬೇರೆಯವ್ರ ಹತ್ರ ಇದೆ. ಅವ್ರು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ವಿ. ಅವ್ರು ಏನು ಮಾಡಬೇಕು ಅವ್ರು ಅದನ್ನು ಮಾಡ್ಕೋತಾರೆ. ನಾನು ಅದನ್ನು ಎಲ್ಲೂ ಹೊರಗಡೆ ಹಾಕಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಹಾಕ್ಬೋದೇನೆ. ತನ್ನ ಸಹನಟ ಭುವನ್ಗೆ ಪ್ರಥಮ್ ಕಚ್ಚಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ್ಗೆ ಈಗಾಗಲೇ ನ್ಯಾಯಾಧೀಶರು ಜಾಮೀನನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಭುವನ್ ರಿಜಿಸ್ಟರ್ ಮಾಡಿರುವಂತಹ FIR ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ.
ಪ್ರಥಮ್ ವಿರುದ್ಧದ ಎಫ್ಐಆರ್ ಕಾಪಿಯಲ್ಲಿ ಏನಿದೆ? ಪೊಲೀಸ್ ಠಾಣೆ ತಲಘಟ್ಟಪುರ, ಬೆಂಗಳೂರು ಜಿಲ್ಲೆ. ಕಾಯ್ದೆ ಮತ್ತು ಕಲಂಗಳು ಐಪಿಸಿ 1860 ಸೆಕ್ಷನ್ 323, 341, 504, 509. ಕೃತ್ಯ ನಡೆದ ದಿನ 22/7/2017 ಶನಿವಾರ. ಠಾಣೆಯಲ್ಲಿ ವರ್ತಮಾನ ಸ್ವೀಕರಿಸಿದ ದಿನಾಂಕ ಅಂದ್ರೆ ಕೇಸ್ ರಿಜಿಸ್ಟರ್ ಆಗಿರುವಂತಹ ದಿವಸ 23/7/2017. ಕೃತ್ಯ ನಡೆದ ಸ್ಥಳ ಯಾವುದು ಅಂತ ನೋಡಿದ್ರೆ ಕೆಕೆ ಎಸ್ಟೇಟ್, ಶೂಟಿಂಗ್ ಹೌಸ್, ಗುಬ್ಬಲಾಳ ರಸ್ತೆ, ಬೆಂಗಳೂರು. ಫಿರ್ಯಾದುದಾರ ಯುಪಿ ಪೊನ್ನಣ್ಣ ಅಲಿಯಾಸ್ ಭುವನ್. ಇನ್ನು ಎಫ್ಐಆರ್ ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಫಿರ್ಯಾದಿ ನಟಿ ಸಂಜನಾ ಹಾಗೂ ಆರೋಪಿ ಪ್ರಥಮ್ ರವರು ಕಳೆದ ಸುಮಾರು 2 ತಿಂಗಳುಗಳಿಂದ ಗುಬ್ಬಲಾಳದಲ್ಲಿರುವಂತಹ ಕೆಕೆ ಎಸ್ಟೇಟ್ ಶೂಟಿಂಗ್ನಲ್ಲಿ ಸಂಜು ಮತ್ತು ನಾನು ಅನ್ನುವಂಥ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದು, ಚಿತ್ರೀಕರಣ ಪ್ರಾರಂಭದಿಂದ ಆರೋಪಿ ಪ್ರಥಮ್ ಫಿರ್ಯಾದುದಾರರ ಜೊತೆಯಲ್ಲಿ ಮಾತಿಗೆ ಮಾತು ಬೆಳೆಸಿಕೊಂಡು ಗಲಾಟೆ ಮಾಡ್ತಾ ಇದ್ದ. ಹೀಗಿರುವಾಗ ದಿನಾಂಕ 22/7/2017 ಈ ಧಾರಾವಾಹಿಯಲ್ಲಿ ಫಿರ್ಯಾದಿಯ ಕೊನೆಯ ದಿನದ ಚಿತ್ರೀಕರಣ ಆಗಿತ್ತು. ಈ ವಿಚಾರ ತಿಳಿದಂತ ಆರೋಪಿ ಪ್ರಥಮ್ ಸಂಜೆ ಸುಮಾರು 4:15 ಗಂಟೆಯ ಸಮಯದಲ್ಲಿ ನಟಿ ಸಂಜನಾರವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದು, ಫಿರ್ಯಾದುದಾರರು ಆರೋಪಿಗೆ ಈ ರೀತಿ ಮಾತಾಡಬೇಡ ಅಂತ ಹೇಳಿ ಅಲ್ಲಿಂದ ಬೇರೆ ರೂಮ್ಗೆ ಫಿರ್ಯಾದಿ ಮತ್ತು ನಟಿ ಸಂಜನಾ ಹೋಗಿ ಕೂತ್ಕೊಂಡಿರ್ತಾರೆ. ಸದರಿ ರೂಮಿನ ಬಳಿ ಹೋದಂತ ಆರೋಪಿ ಪ್ರಥಮ್ ಮತ್ತೆ ಅವಾಚ್ಯ ಶಬ್ದಗಳಿಂದ ಬೈತಾನೆ. ನಂತರ ಫಿರ್ಯಾದಿ ಆರೋಪಿಗೆ 3 ಬಾರಿ ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಗೆ ಹೋಗುವಾಗ ಆರೋಪಿ ಫಿರ್ಯಾದುದಾರರಿಗೆ ಅವಾಚ್ಯ ಶಬ್ದಗಳಿಂದ ಬೈತಾನೆ. ಫಿರ್ಯಾದಿದಾರರನ್ನ ಹಿಂಬಾಲಿಸಿ ಬಂದು ತಡೆದು ನಿಲ್ಲಿಸಿ ಫಿರ್ಯಾದಿಗೆ ಬೈಯೋದನ್ನು ಮುಂದುವರಿಸಿದ್ದಲ್ಲದೆ ಫಿರ್ಯಾದಿ ಕಿವಿಯ ಬಳಿ ಚೀರ್ತಾನೆ. ಆಗ ಫಿರ್ಯಾದಿ ಆರೋಪಿಯನ್ನ ಕೈಗಳಿಂದ ತಳ್ಳಿದಾಗ ಆರೋಪಿ ಕೆಳಗೆ ಬೀಳ್ತಾನೆ. ನಂತರ ಆರೋಪಿ ಎದ್ದು ಬಂದು ಫಿರ್ಯಾದುದಾರರ ತೊಡೆಯ ಮೇಲೆ ಕಚ್ಚಿ ನೋವುಂಟು ಮಾಡಿರ್ತಾನೆ. ಚಿತ್ರೀಕರಣದಲ್ಲಿದ್ದವರು ಆರೋಪಿಯನ್ನ ಹಿಡಿಯೋಕೆ ಹೋದಾಗ ಆರೋಪಿಯನಿಂದ ಪರಾರಿಯಾಗ್ತಾನೆ. ನಂತರ ಫಿರ್ಯಾದಿ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದಿದ್ದು, ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆದು ಈ ದಿನ ಠಾಣೆಗೆ ತಡವಾಗಿ ಬಂದು ಆರೋಪಿ ಪ್ರಥಮ್ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಜರುಗಿಸಬೇಕು ಅಂತ ಕೊಟ್ಟಿರುವಂತಹ ದೂರಿನ ಪ್ರತಿ ಇದು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇವತ್ತು ಕೋರ್ಟಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈಗಾಗಲೇ ಲಭ್ಯ ಆಗಿದೆ. ಆದ್ರೆ ಮತ್ತೊಂದ್ ಕಡೆ ಭುವನ್ ಅವರು ತಲಘಟ್ಟಪುರ ಸ್ಟೇಷನ್ಗೆ ಇವತ್ತು ಹೋಗಿದ್ದಾರೆ, ಮತ್ತಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಈ ಕೇಸ್ಗೆ ಪೂರಕವಾಗಿ? ಕ್ಷಮಾ, ಈ ಒಂದು ಪ್ರಕರಣದಲ್ಲಿ ನಿನ್ನೆನೆ ಭುವನ್ ತಲಘಟ್ಟಪುರ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಕೆಲವೊಂದು ಸಾಕ್ಷಿಗಳನ್ನ ಸಹ ನಾನು ಪೊಲೀಸರಿಗೆ ಒದಗಿಸ್ತೀನಿ ಅಂತ ಹೇಳಿದ್ರು. ಆ ಸಾಕ್ಷಿಗಳೇನು ಅನ್ನೋದಾದ್ರೆ, ಬಿಜಿಎಸ್ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಪಡೆದದ್ದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಏನಿದೆ ಅದನ್ನ ಪಡೆದುಕೊಂಡು ಬಂದು ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಅದಲ್ಲದೆ ಈತ ಶೂಟಿಂಗ್ ವೇಳೆಯಲ್ಲಿ ಪ್ರಥಮ್ ನನಗೆ ಕಚ್ಚಿದ ಅಂತ ಏನು ಹೇಳಲಾಗ್ತಿದೆ, ಅದರ ವಿಡಿಯೋ ಇದೆ, ಅದನ್ನ ಸಹ ನಾನು ಪೊಲೀಸರಿಗೆ ಕೊಟ್ಟಿದ್ದೇನೆ. ಅದಲ್ಲದೆ ಕಳೆದ 2-3 ತಿಂಗಳಿಂದ ಸುಮಾರು ಒಂಥರ ತರಲೆಯಾಗಿ ಪ್ರಥಮ್ ವರ್ತಿಸ್ತಿದ್ದ. ಅದಲ್ಲದೆ ಕೆಲವೊಂದು ಪೋಲಿ ಜೋಕ್ಸ್ ಗಳನ್ನ ಸಹ ಕಳಿಸ್ತಿದ್ದ, ಪೋಲಿಯಾಗಿ ಮಾತಾಡ್ತಿದ್ದ. ಈ ಬಗ್ಗೆ ನನ್ನ ಬಳಿ ಆಡಿಯೋ ಸಹ ಇದೆ, ಅದನ್ನ ಸಹ ನಾನು ಪೊಲೀಸರಿಗೆ ನೀಡಿದ್ದೇನೆ ಅನ್ನೋ ಮಾಹಿತಿಯನ್ನ ಭುವನ್ ಹೇಳಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಭುವನ್ ಏನಿದ್ದಾರೆ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಈ ಪ್ರಕರಣದ ಆಧಾರದ ಮೇಲೆ ಈಗಾಗಲೇ ಕೋರ್ಟ್ ನಲ್ಲಿ ಪ್ರಥಮ್ ಜಾಮೀನನ್ನ ಸಹ ಪಡ್ಕೊಂಡಿರ್ತಕ್ಕಂತಹದ್ದು. ಕೋರ್ಟ್ ನಿಂದ ಈಗಾಗಲೇ ಜಾಮೀನು ಪ್ರಕ್ರಿಯೆ ಏನಿದೆ, ಸರೆಂಡರ್ ಬೇಲ್ ಕಾಪಿ ಪೊಲೀಸ್ ಸ್ಟೇಷನ್ಗೆ ಪುನಃ ಇಲ್ಲಿಗೆ ಬರುತ್ತೆ. ಅಂದ್ರೆ ಫಿರ್ಯಾದು ಒಬ್ಬ ಆರೋಪಿ ಏನಿದ್ದಾನೆ ಈತ ನಮ್ಮ ಬಳಿ ಹಾಜರಾಗಿರ್ತಕ್ಕಂತಹದ್ದು, ಸರೆಂಡರ್ ಆಗಿರ್ತಕ್ಕಂತಹದ್ದು. ನಾವು ಆತನಿಗೆ ಬೇಲನ್ನ ಕೊಟ್ಟಿದ್ದೀವಿ ಅಂತೇಳಿ ಕೋರ್ಟ್ ಆದೇಶದ ಕಾಪಿ ತಲಘಟ್ಟಪುರ ಪೊಲೀಸ್ ಠಾಣೆಗೆ ತಲುಪುತ್ತೆ. ಅದಾದ ನಂತರ ಆ ಕಾಪಿಯ ಆಧಾರದ ಮೇಲೆ ಮತ್ತೆ ತಲಘಟ್ಟಪುರ ಪೊಲೀಸರು ಆರೋಪಿ ಪ್ರಥಮ್ಗೆ ಮತ್ತೊಮ್ಮೆ ನೋಟಿಸ್ ಅನ್ನ ನೀಡ್ತಾರೆ. ಕಾನೂನು ಪ್ರಕ್ರಿಯೆಗಳೇನಿದಾವೆ ಅದನ್ನ ಮುಗಿಸ್ಬೇಕು, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮತ್ತೆ ಪ್ರಥಮ್ಗೆ ನೋಟಿಸ್ ಅನ್ನ ನೀಡ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂತಹದ್ದು. ಕ್ಷಮ ನರಸಿಂಹಮೂರ್ತಿ, ಇವತ್ತು ಭುವನ್ ಅವರು ತಮ್ಮ ಮೆಡಿಕಲ್ ರಿಪೋರ್ಟ್ ಅನ್ನು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. ಆದ್ರೆ ಮತ್ತೊಂದು ಕಡೆ ಜಾಮೀನು ಪಡೆದ ನಂತರದಲ್ಲಿ ಪ್ರಥಮ್ ಕುತ್ತಿಗೆಗೆ ಸಪೋರ್ಟಿವ್ ಬ್ಯಾಂಡ್ ಹಾಕೊಂಡು ಭುವನ್ ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳ ಮುಂದೆ ಕೊಟ್ಟಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ? ಹಾಗಿದ್ರೆ ಇವರಿಬ್ಬರ ನಡುವೆ ಏನ್ ಆಗ್ತಿದೆ ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ಆದ್ರೆ ಇವರಿಬ್ಬರ ಮನಸ್ಥಿತಿ ಏನಿದೆ ಅದು ಅಳ್ಸೋಗಿರ್ತಕ್ಕಂತಹದ್ದು ಸತ್ಯ. ಒಂದು ಸಂಜನಾ ಈಗಾಗಲೇ ನಿನ್ನೆ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಂತೆ ಪ್ರಥಮ್ ಸಂಜನಾ ಮತ್ತೆ ಭುವನ್ ಆಪ್ತರಾಗಿದ್ರು, ಅತ್ಯಾಪ್ತವಾಗಿದ್ರು. ನಾನು ಅವರ ಜೊತೆ ಮಾತನಾಡಲು ಹೋದಂತ ಸಂದರ್ಭದಲ್ಲಿ ನನ್ನನ್ನ ಮಾತನಾಡೋದಕ್ಕೆ ಬಿಡ್ತಿರ್ಲಿಲ್ಲ, ನಾನು ಯಾವುದೇ ರೀತಿ ಅವರಿಗೆ ಕಚ್ಚಿಲ್ಲ ಅನ್ನೋ ಮಾಹಿತಿಯನ್ನ ಪೊಲೀಸರಿಗೆ ಹೇಳಿದ್ರು. ಆದ್ರೆ ಇವತ್ತು ಕೋರ್ಟ್ ನಲ್ಲಿ ಪ್ರಥಮ್ ಹೇಳ್ಕೊಂಡಿರ್ತಕ್ಕಂತಹದ್ದು ಭುವನ್ ನನ್ನ ಕುತ್ತಿಗೆಗೆ ಹಲ್ಲೆಯನ್ನ ನಡೆಸಿದ್ದಾನೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ.
ಈ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಪ್ರಥಮ್ ಠಾಣೆಗೆ ಹಾಜರಾಗಿ ಭುವನ್ ವಿರುದ್ಧ ಮತ್ತೊಂದು ಕೌಂಟರ್ ಕಂಪ್ಲೇಂಟ್ ಏನಿದೆ ಅದನ್ನ ಕೊಡ್ತಕ್ಕಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರ್ತಕ್ಕಂತಹದ್ದು. ಹಾಗಿದ್ರೆ ಒಂದು ವೇಳೆ ಪ್ರಥಮ್ ಭುವನ್ ವಿರುದ್ಧವಾಗಿ ಕೌಂಟರ್ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಕೇಸ್ ಯಾವ ರೀತಿ ಮೂವ್ ಆಗುತ್ತೆ ಹಾಗಿದ್ರೆ ಮುಂದೆ? ಈಗಾಗಲೇ ಈ ಪ್ರಕರಣದಲ್ಲಿ ಕಚ್ಚಿದಂತಹ ಪ್ರಕರಣದಲ್ಲಿ ಪೊಲೀಸರು IPC ಸೆಕ್ಷನ್ 504, 506, 321 ಮತ್ತೆ 341 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಪ್ರಕರಣ ಏನಿದೆ ಇದು ಸ್ಟೇಷನ್ ಬೇಲ್, ಅಂದ್ರೆ ಆರೋಪಿಯನ್ನ ಕರೆದು ಅವರ ಬಳಿ ಒಂದು ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಈ ಮುಂದೆ ಈ ರೀತಿ ಮಾಡದಂತೆ ಒಂದು ಎಚ್ಚರಿಕೆಯನ್ನ ಕೊಟ್ಟು ಕಳಿಸ್ತಾರೆ. ಆದ್ರೆ ಆತ ಪೊಲೀಸರು ನನ್ನನ್ನ ಬಂಧಿಸಬಹುದು ಅನ್ನೋ ಭಯದಿಂದ ಕೋರ್ಟ್ ನಲ್ಲಿ ಸರೆಂಡರ್ ಬೇಲ್ಗಾಗಿ ಅರ್ಜಿಯನ್ನ ಹಾಕೊಂಡಿರ್ತಕ್ಕಂತಹದ್ದು. ಕೋರ್ಟ್ ಈಗಾಗಲೇ ಪ್ರಥಮ್ಗೆ ಒಂದು ಜಾಮೀನನ್ನ ಸಹ ಮಂಜೂರು ಮಾಡಿರ್ತಕ್ಕಂತಹದ್ದು. ಇನ್ ಕೇಸ್ ಪ್ರಥಮ್ ಏನಾದ್ರೂ ಕೌಂಟರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಆತನ ಕಂಪ್ಲೇಂಟ್ ನ ಆಧಾರದ ಮೇಲೆ ಪೊಲೀಸರು ಮತ್ತೊಂದು FIR ಅನ್ನ ಕೂಡ ಮಾಡ್ಕೊಳ್ತಾರೆ. ಅದಾದ ಮೇಲೆ ಮತ್ತೆ ಭುವನ್ ಏನಿದ್ದಾರೆ ಅವ್ರಿಗೆ ನೋಟಿಸ್ ಅನ್ನ ಸಹ ಇಶ್ಯೂ ಮಾಡ್ಲಾಗುತ್ತೆ. ಈ ರೀತಿ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಅದು ಈ ರೀತಿ ಏನ್ ಕಾನೂನು ಪ್ರಕ್ರಿಯೆಗಳೇನಿದಾವೆ ಅದನ್ನ ಪೊಲೀಸರು ನಡೆಸಬೇಕಾಗುತ್ತೆ. ಥ್ಯಾಂಕ್ ಯು ನರಸಿಂಹಮೂರ್ತಿ.